ನಮಸ್ತೆ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ನಾನು ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿರುವಂತ ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಿಂದಿನ ದಿನ ರಾತ್ರಿ ನಾನು ಏನ್ ದೇವ್ರ ಕೂರ್ಸ್ಲಿಕ್ಕೆ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಅಂದ್ರೇನೆ ಹೀಗಲ್ವಾ? ತುಂಬಾ ಕೆಲ್ಸ ಇರತ್ತೆ. ಮೊದ್ಲು ಎಲ್ಲಾನು ಜೋಡಿಸ್ಕೊಳ್ಬೇಕು. ಹಬ್ಬ ಅಂತ ಹೇಳ್ಬಿಟ್ಟು ಈ ವಾರ ಎಲ್ಲ ಫುಲ್ಲು ಬ್ಯುಸಿ ಅಂತಾನೆ ಹೇಳ್ಬೋದು. ಇನ್ನ ನಾನಿಲ್ಲಿ ಎಲ್ಲಾನು ಅದಷ್ಟನ್ನ ರೆಡಿ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ 1:15 ಆಗಿದೆ. ಅಂದ್ರೆ ನಾನು 12:45ಗೆನೆ ಎದ್ದಿದ್ದೆ. ನಿದ್ದೆ ಬರ್ಲಿಲ್ಲ. ಹಾಗಾಗಿ ಕೆಲ್ಸ ಇತ್ತು ಅಂದ್ಬಿಟ್ಟು ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ಗುಡಿಸ್ಕೊಂಡು ಬಂದು ಒರೆಸ್ಕೊಂಡು ಬಂದು ಆನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 1:15 ಆಗಿತ್ತು. ಅಂದ್ರೆ ಹಿಂದಿನ ದಿನ ನಾನೇನು ರೆಡಿ ಮಾಡಿರ್ಲಿಲ್ಲ. ಹಂಗಾಗಿ ಬೆಳಗ್ಗೆ ಎದ್ದು ಮಾಡೋಣ ಅಂತೇಳಿ ಬೇಗನೆ ಎದ್ದಿದ್ದೀನಿ. ಮೊದಲು ಬಾಳೆಕಂದೆಲ್ಲ ಏನ್ ತಂದಿದ್ದೆ ಎಲ್ಲದಕ್ಕೂ ನಾನು ಏನ್ ತಂದಿರ್ತೀನಿ ಎಲ್ಲದಕ್ಕೂ ಸ್ವಲ್ಪ ಅರಿಶಿಣದ ನೀರು ಜೊತೆಗೆ ಸ್ವಲ್ಪ ಗೋಮೂತ್ರನ ಮೊದಲು ಹಾಗೇನೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಬಿಟ್ಟು ಎಲ್ಲವನ್ನೂ ಎತ್ತಿಟ್ಟಿದ್ದೆ ನೆನ್ನೆ ರಾತ್ರಿನೇ. ಈಗ ಬಾಳೆಕಂದು ಮತ್ತೆ ಮಾವಿನ ಎಲೆ ಏನಿತ್ತು ಅದನ್ನ ನೋಡಿ ಒಂದು ಸ್ಟ್ಯಾಂಡ್ ಒಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಅಂದ್ರೆ ನಾನು ಹಿಂದಿನ ದಿನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋವಂಥದ್ದು. ಹಿಂದಿನ ದಿನನೇ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಈ ವರ್ಷ ಯಾಕೋ ಆಗ್ಲಿಲ್ಲ. ಹಂಗಾಗಿ ಬೆಳಗ್ಗೆ ಎದ್ಬಿಟ್ಟು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಮಲಗಿದ್ದಾರೆ. ಸ್ವಲ್ಪ ಕೂಡ ಗಲಾಟೆ ಇಲ್ಲ. ತುಂಬಾ ನಿಶಬ್ದವಾಗಿದೆ. ಜೊತೆಗೆ ಸ್ವಲ್ಪ ಕಿಟಕಿ ಎಲ್ಲ ತೆಗ್ದಿದ್ದೆ. ತಣ್ಣು ಗಾಳಿ ಕೂಡ ಬರ್ತಾ ಇತ್ತು. ಆರಾಮಾಗಿ ನಿದ್ದೆ ಎಲ್ಲ ಹೋಗ್ಬಿಟ್ಟಿತ್ತಲ್ಲ. ಆರಾಮಾಗಿ ಏನ್ ಬೇಕೋ ಎಲ್ಲಾನು ಮಾಡ್ಕೊಳ್ಳೋಣ ಅಂತೇಳಿ ಈಗ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಗಡಿಬಿಡಿ ಏನಿಲ್ಲ. ಯಾಕಂದ್ರೆ ನಾನು ಬೇಗ ಎದ್ದಿರೋದ್ರಿಂದ 5:15 5:30 ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅನ್ನೋ ರೀತಿ ಅನ್ಕೊಂಡು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಹಣ್ಣುಗಳೆಲ್ಲ ಏನ್ ತಂದಿದೆ ಏನು ಬಿಚ್ಚಿರ್ಲಿಲ್ಲ, ಓಪನ್ ಮಾಡಿರ್ಲಿಲ್ಲ. ಎಲ್ಲವನ್ನ ತಟ್ಟೆ ಏನ್ ಬೇಕು ದೇವ್ರ ಸಾಮಾನು ಪೂಜೆಗೆಲ್ಲ ಏನ್ ಬೇಕೋ ಎಲ್ಲಾನು ನಾನು ಕ್ಲೀನಾಗಿ ತೊಳೆದು ಒರೆಸಿ ಎಲ್ಲಾನು ಕ್ಲೀನಾಗಿ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ಈಗ ಎಲ್ಲದಕ್ಕೂ ಹಣ್ಣು ಎಲ್ಲಾನು ಹಾಕಿಟ್ಕೊಳ್ತಾ ಇದ್ದೀನಿ. ನೋಡಿ ಬಾಳೆಹಣ್ಣು ಏನ್ ಹಣ್ಣುಗಳನ್ನ ತಂದಿದ್ದೆ ಎಲ್ಲದಕ್ಕೂ ಸ್ವಲ್ಪ ಅರಿಶಿಣದ ನೀರು ಜೊತೆಗೆ ಸ್ವಲ್ಪ ಗೋಮೂತ್ರ ಎಲ್ಲವನ್ನ ಹಾಕ್ಬಿಟ್ಟು ಹಾಗೆ ಇಡ್ತಾ ಇದ್ದೀನಿ. ದೇವ್ರನ್ನೆಲ್ಲ ನೋಡಿ ಒಂದಷ್ಟು ಹಣ್ಣು ಮತ್ತೆ ನಾನು ಏನು ಕರ್ಜಿಕಾಯಿ ಚಕ್ಲಿ ಮತ್ತೆ ಉಂಡೆ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕೂಡ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಲಕ್ಷ್ಮಿ ಕೂರಿಸ್ಲಿಕ್ಕೆ ನಾನು ಬಿಂದಿಗೆ ಏನು ಇಡ್ತೀನಿ ಅಲ್ಲಿ ಒಂದು ಮಣೆನ ಇಟ್ಬಿಟ್ಟು ಅದ್ರ ಮೇಲೆ ಅಷ್ಟದಳ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಜೊತೆಗೆ ಅಕ್ಷತೆ ಎಲ್ಲವನ್ನ ಹಾಕಿ ಇನ್ನ ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕಿಟ್ಟಿದ್ದೀನಿ. ಅದರಲ್ಲಿ ಓಂ ಮತ್ತೆ ಸ್ವಸ್ತಿಕನ ಬರೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಜೊತೆಗೆ ಅಕ್ಷತೆ ಎಲ್ಲವನ್ನ ಹಾಕಿ ತುಂಬಿದ ಬಿಂದಿಗೆನ ಇಟ್ಟಿದ್ದೀನಿ. ಇನ್ನ ಇದು ನಾನು ಲಕ್ಷ್ಮೀ ಪೂಜೆಗೆ ಅಂತ ಹೇಳಿ ತಂದಿರೋಂಥ ಸೀರೆ. ಇದನ್ನೇ ನಾನೀಗ ಲಕ್ಷ್ಮಿಗೆ ಇಡ್ತಾ ಇರುವಂತ ಸೀರೆ. ಬಿಂದಿಗೆ ಏನಿಟ್ಟಿದ್ದೀನಿ ಅದಕ್ಕೆ ಒಂದು ಚಿಕ್ಕದಾಗಿರುವಂತ ಕೋಲನ್ನ ಕಟ್ಟಿದ್ದೀನಿ. ಮೊದಲೇ ಕಟ್ಟಿ ಆನಂತರ ಇಟ್ಕೊಂಡಿದ್ದೀನಿ. ಅಂದ್ರೆ ಬಿಂದಿಗೆ ಇಟ್ಮೇಲೆ ಜಾಸ್ತಿ ಅದನ್ನ ಆ ಕಡೆ ಈ ಕಡೆ ಮಾಡಬಾರ್ದು. ಹಂಗಾಗಿ ಇಟ್ಬಿಟ್ಟು ಸೀರೆ ಎಲ್ಲ ಉಡ್ಸ್ಕೊಂಡಿದ್ದಾಯ್ತು. ಈಗ ಇನ್ನ ಕಳಸದ ಒಳಗಡೆ ಹಾಕ್ಲಿಕ್ಕೆ ನಾನು ಇದಷ್ಟನ್ನು ತಗೊಂಡಿದ್ದೀನಿ. ಎಲ್ಲವನ್ನ 6 ಲೆಕ್ಕದಲ್ಲಿ ನಾನು ತಗೊಂಡಿದ್ದೀನಿ. ಒಂದು ₹5 ಕಾಯಿನು ಜೊತೆಗೆ ಒಂದು ಬೆಳ್ಳಿ ಕಾಯಿನು, ಪಚ್ಚಕರ್ಪೂರ, ಕವುಡೆ, ಗೋಮತಿ ಚಕ್ರ, ಅಡಿಕೆ ಆಗಿರ್ಬೋದು, ಜೊತೆಗೆ ಕಮಲದ ಬೀಜ, ಮತ್ತೆ ಗುಲ್ಗಂಜಿ ಎಲ್ಲವನ್ನ ನಾವು ಈ ಒಂದು ಕಳಸದಲ್ಲಿ ಹಾಕೊಳ್ಬೇಕು. ಅಂದ್ರೆ ಇದೆಲ್ಲ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗತ್ತೆ. ಹಂಗಾಗಿ ಸ್ವಲ್ಪ ಮೊದಲು ನಾನು ಅಕ್ಷತೆ ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಆ ನಂತರ ಸ್ವಲ್ಪ ಹಾಲು ತುಪ್ಪ ಜೇನುತುಪ್ಪ ಮೊಸರು ಅಷ್ಟನ್ನು ಹಾಕೊಳ್ತಾ ಇದ್ದೀನಿ. ಇನ್ನ ಉಳಿದಂತೆ ನಾನು ಏನು ತಗೊಂಡಿದ್ದೆ ಎಲ್ಲ 6 ಲೆಕ್ಕದಲ್ಲಿ ಎಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಲಾವಂಚ ಬೇರ್ ಬರುತ್ತಲ್ಲ ಅದನ್ನ ಕೂಡ ಹಾಕೊಳ್ಬೇಕು. ಆನಂತರ ಪಚ್ಚಕರ್ಪೂರ ಹಾಕೊಳ್ಬೇಕು. ಅಂದ್ರೆ ನಾನು ಹಾಕೊಂಡು ಪೂಜೆ ಮಾಡೋವಂಥದ್ದು ಇದಷ್ಟನ್ನು. ಹಂಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಕೆಲವೊಬ್ರು 5 ತಗೊಳ್ತಾರೆ, ಕೆಲವೊಬ್ರು 8 ಲೆಕ್ಕದಲ್ಲಿ ತಗೊಳ್ತಾರೆ. ನೀವು ಯಾವ ರೀತಿ ಹಾಕೊಳ್ತೀರೋ ಆ ರೀತಿ ಹಾಕೊಳ್ಬೋದು. ನಾನಿಲ್ಲಿ 6 ತಗೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಜಾವದ್ ಪೌಡರ್ ಅಂತೇಳಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಕೂಡ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಜೇನುತುಪ್ಪ ಕಲ್ ಸಕ್ಕರೆ ಎಲ್ಲವನ್ನ ಹಾಕೊಳ್ಬೇಕು. ಇದೆಲ್ಲದರಲ್ಲೂ ಲಕ್ಷ್ಮಿಯ ವಾಸ ಇರತ್ತೆ ಅಂತಾರೆ. ಹಂಗಾಗಿ ಅದೆಲ್ಲ ಕಳಸದಲ್ಲಿ ಹಾಕೊಂಡ್ರೆ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಿ ಹೇಳ್ತಾರೆ. ಹಂಗಾಗಿ ಅದಷ್ಟನ್ನು
ಹಾಕೊಳ್ತಾ ಇದ್ದೀನಿ. ಇನ್ನ ಹೂವನ್ನ ಹಾಕೊಳ್ಬೇಕು. ಕೆಲವೊಬ್ರು ಕೆಂಪು ಹೂವನ್ನ ಅಂದ್ರೆ ಗುಲಾಬಿ ಎಲ್ಲ ಹಾಕೊಳ್ತಾರೆ. ನಾನಿಲ್ಲಿ ಕಮಲದ ಹೂವನ್ನೇ ಹಾಕ್ತಾ ಇದ್ದೀನಿ. ಅಂದ್ರೆ ಕಮಲದಲ್ಲಿ ಲಕ್ಷ್ಮಿಯ ವಾಸ ಇರತ್ತೆ. ಹಂಗಾಗಿ ನಾನಿಲ್ಲಿ ಕಳಸದ ಒಳಗಡೆ ಕೂಡ ಒಂದು ಕಮಲದ ಹೂವನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಆ ನಂತರ ಒಂದು 5 ವಿಳೆದೆಲೆ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4 ಮಾವಿನ ಎಲೆ ಕೂಡ ಅಂದ್ರೆ 9 ಎಲೆಗಳನ್ನ ಇಡ್ತಾ ಇದ್ದೀನಿ. ವಿಳೆದೆಲೆ 5 ಜೊತೆಗೆ ಮಾವಿನ ಎಲೆ 4 ಇಷ್ಟನ್ನ ಇಟ್ಟು ಮೊದಲೇ ನಾನು ಕಾಯಿನ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಟಿದ್ದೆ. ಆ ಒಂದು ಕಾಯಿನ ಇಡ್ತಾ ಇದ್ದೀನಿ. ಇನ್ನ ಅಮ್ಮನವರ ಮುಖವಾಡ, ಮುಖವಾಡನ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಜೊತೆಗೆ ಕಿವಿ ಓಲೆ ಮೂಗುತಿ ಎಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ. ಆ ಒಂದು ಮುಖವಾಡ ಕೂಡ ಹಾಕಾದ್ಮೇಲೆ ನಾನಿಲ್ಲಿ ದೇವರಿಗೆ ಮಡ್ಲಕ್ಕಿನ ಇಡಬೇಕು. ಅದಕ್ಕೂ ಕೂಡ ಇಲ್ಲಿ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇನ್ನ ಒಂದು ಏನು ಹೂವು ಇಡಬೇಕು, ಜೊತೆಗೆ ಏನು ಕಾಣಿಕೆ ಇಡಬೇಕು. ಅದಷ್ಟನ್ನ ಇಟ್ಬಿಟ್ಟು ನಾನಿಲ್ಲಿ ದೇವ್ರ ಹತ್ರ ಇಟ್ಕೊಳ್ತಾ ಇದ್ದೀನಿ. ಆ ನಂತರ ನಾನೇನು ಲಕ್ಷ್ಮಿಯ ಕಳಸವನ್ನ ರೆಡಿ ಮಾಡ್ಕೊಂಡಿದ್ದೆನಲ್ಲ ಅದಕ್ಕೆ ನಾನಿಲ್ಲಿ ಒಂದು ಹೂವಿನ ಹಾರ ಕೂಡ ತಂದಿದ್ದೆ. ಅದನ್ನು ಕೂಡ ಹಾಕೊಂಡಿದ್ದೀನಿ. ನೋಡಿ ನಮ್ಮ ಮನೆಯ ಲಕ್ಷ್ಮಿ ಈ ರೀತಿಯಾಗಿ ಕಾಣ್ತಾ ಇದೆ. ಇದಷ್ಟನ್ನು ರೆಡಿ ಮಾಡಿ ಎಲ್ಲ ದೀಪಗಳಿಗೆ ಎಣ್ಣೆಯನ್ನ ಹಾಕೊಡ್ತಾ ಇದ್ದೀನಿ. ಕೆಳಗಡೆ ದೀಪಗಳನ್ನ ಕೂಡ ಇಟ್ಕೊಂಡು ಅದಕ್ಕೂ ಕೂಡ ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ಆನಂತರ ನಾನು ಕೂಡ ರೆಡಿಯಾಗಿ ಬಂದು ಆನಂತರ ಇಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಏನು ಎಣ್ಣೆ ಎಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನೈವೇದ್ಯಕ್ಕೆ ಅಂತೇಳಿ ನಾನು ಬೆಲ್ಲದನ್ನವನ್ನ ಕೂಡ ಮಾಡ್ಕೊಂಡಿದ್ದೆ. ಬೆಲ್ಲದನ್ನ ತುಂಬಾ ಶ್ರೇಷ್ಠವಾದದ್ದು. ಅದರಲ್ಲಿ ಸ್ವಲ್ಪ ಹೆಸರು ಬೇಳೆ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು. ಹಂಗಾಗಿ ನಾನು ಬೆಲ್ಲದನ್ನ ಮಾಡ್ಕೊಂಡಿದ್ದೀನಿ. ಮೊದಲು ಮನೆ ದೇವರು ಪೂಜೆ ಮಾಡಿ ಆ ನಂತರ ಹೊರಗಡೆ ತುಳಸಿ ಗಿಡಕ್ಕೆ ಹೊಸ್ಲಿಗೆಲ್ಲ ಪೂಜೆ ಮಾಡಾದ್ಮೇಲೆನೆ ನಾವು ಈ ಒಂದು ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ಬೇಕು. ಹಂಗಾಗಿ ಮೊದಲು ಮನೆ ದೇವರಿಗೆ ನಾನಿಲ್ಲಿ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಹೊರಗಡೆ ಏನು ತುಳಸಿ ಗಿಡ ಇತ್ತು ಅಲ್ಲಿಗೂ ಕೂಡ ನಾನಿಲ್ಲಿ ದೀಪವನ್ನ ಹಚ್ಚಿ ಇಡ್ತಾ ಇದ್ದೀನಿ. ತುಳಸಿ ಗಿಡದ ಹತ್ರ ಮತ್ತೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಅಲ್ಲೂ ಕೂಡ ರಂಗೋಲಿ ಎಲ್ಲ ಹಾಕಿದ್ದೆ. ಇನ್ನ ತೋರಣ ಎಲ್ಲ ಕಟ್ಟಿದ್ದೀನಿ. ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೂವೆಲ್ಲ ಹಾಕಿದ್ದೆ ಹೊಸ್ಲಿಗೂ ಕೂಡ, ಅಂದ್ರೆ ಮೇಲ್ಗಡೆ ಬಾಗಿಲಿಗೆಲ್ಲ ಹಾಕಿದ್ದೆ. ಇನ್ನ ಎಲ್ಲ ಆದ್ಮೇಲೆ ನಾನಿಲ್ಲಿ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ದೀಪವನ್ನ ಹಚ್ಕೊಂಡು ಅನಂತರ ಉದ್ಬತ್ತಿ ಎಲ್ಲ ಬೆಳಗ್ಬಿಟ್ಟು ನೈವೇದ್ಯಕ್ಕೆ ನಾನು ಏನು ಮಾಡಿದ್ದೆ ಈ ಒಂದು ಬೆಲ್ಲದನ್ನ ಎಲ್ಲವನ್ನ ಇಟ್ಕೊಂಡು ಆನಂತರ ಮಂಗಳಾರತಿ ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಎಲ್ಲರೂ ಮಕ್ಕಳು ಕೂಡ ಎಲ್ಲರೂ ಎದ್ದು ಸ್ನಾನ ಕೂಡ ಮಾಡಿ ರೆಡಿಯಾಗಿದ್ರು. ಒಂದು 5:15 ಆಗಿತ್ತು. ನಾನು ಎಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ 5:15 ಟೈಮ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ಎದ್ರೂ ಎಷ್ಟೊತ್ತಾಯಿತು ನೋಡ್ಬೋದು ನೀವು. ಅಂದರೆ ಎಲ್ಲ ಒಟ್ಟಿಗೆ ರೆಡಿ ಮಾಡ್ಕೊಳ್ತೀವಿ ಅಂದರೆ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆ ದೇವರಿಗೆ, ಹೊರಗಡೆ ಹೊಸ್ಲಿಗೆ, ತುಳಸಿ ಗಿಡಕ್ಕೆಲ್ಲದಕ್ಕೂ ಕೂಡ ನಾನು ಇಲ್ಲಿ ಪೂಜೆಯನ್ನು ಮಾಡ್ಕೊಂಡಾದ್ಮೇಲೆ ದೇವರಿಗೆ ತುಪ್ಪದ ಆರತಿಯನ್ನು ಬೆಳಗ್ತಾ ಇದ್ದೀನಿ. ತುಪ್ಪದ ಆರತಿ ಆಗಿರ್ಬೋದು, ಆನಂತರ ಕಳಸ ಆಗಿರ್ಬೋದು, ಎಲ್ಲವನ್ನ ಬೆಳಗೋದು ತುಂಬಾ ಒಳ್ಳೆಯದು. ಅದರಲ್ಲೂ ನಾವು ಬೆಳಗಿನ ಸಮಯ ಮಾಡ್ತಾ ಇದ್ದೀವಿ, ಬೆಳಗಿನ ಜಾವನೆ ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಅಂದರೆ ಬೆಳಗಿನ ಪೂಜೆಗೆ ಇದೆಲ್ಲ ಮಾಡ್ಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ಅಂತೇಳಿ ಹೇಳ್ತಾರೆ. ಇನ್ನು ನಾನೇನಿಲ್ಲಿ ಕಳಸ ಎಲ್ಲ ಹಚ್ಚಿಟ್ಟಿದ್ದೆ. ತುಪ್ಪದ ಆರತಿ ಎಲ್ಲ ಮಾಡಾದ್ಮೇಲೆ ಕಳಸ ಕೂಡ ಬೆಳಗ್ತಾ ಇದ್ದೀನಿ. ಕಾಮಾಕ್ಷಿ ದೀಪ ಕೂಡ ಇಲ್ಲೇ ಹಚ್ಚಿದ್ದೆ. ಎಲ್ಲದಕ್ಕೂ ಗಣೇಶ, ಲಕ್ಷ್ಮಿ ಎಲ್ಲನೂ ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇವತ್ತು. ಎಲ್ಲದಕ್ಕೂ ಕೂಡ ಆರತಿ, ಮಂಗಳಾರತಿ ಎಲ್ಲವನ್ನ ಮಾಡಿ ಆದಮೇಲೆ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡಿ ಅಕ್ಷತೆ ಎಲ್ಲ ಹಾಕಿ ನಾವು ಒಂದು ಬೆಳಗಿನ ಪೂಜೆಯನ್ನು ಈ ರೀತಿಯಾಗಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ತುಂಬ ಒಂಥರ ನೆಮ್ಮದಿ ಅನ್ನಿಸ್ತು ಬೆಳಗ್ಗೆನೆ ಪೂಜೆ ಮಾಡ್ಕೊಂಡಿದ್ದು. ಎಲ್ಲನೂ ನಿಧಾನವಾಗಿ ಸಮಾಧಾನವಾಗಿ ಮಾಡಿಕೊಂಡೆ. ಒಂಥರ ತುಂಬ ಖುಷಿ ಅನ್ನಿಸ್ತು ಅಂತಲೇ ಹೇಳ್ಬೋದು ಬೆಳಗಿನ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಂಡಿದ್ದು. ಅದಾದಮೇಲೆ ಒಂದು 10 ನಿಮಿಷ ಕೂತ್ಕೊಂಡು ಸೀರೆ ಎಲ್ಲ ಬಿಟ್ಬಿಟ್ಟು ಅದು ಅಡುಗೆ ಮಾಡ್ಲಿಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಒಂದು ಡ್ರೆಸ್ ಹಾಕೊಂಡು ಬಂದು ಇಲ್ಲಿ ಅಡುಗೆ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೆಳಕರಿದಿದೆ ನೋಡ್ಬೋದು. ಬೇಳೆ ಎಲ್ಲ ಬೇಯಿಸಿ ಹೂರ್ಣಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಆನಂತರ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ಅಂಥೇಳಿ. ಇನ್ನು ಈ ಕಡೆ ನಾನು ಬದನೆಕಾಯಿ, ಕಡಲೆಕಾಳು ಮತ್ತು
ಬಟಾಣಿ ಎಲ್ಲ ಹಾಕ್ಬಿಟ್ಟು ಕಾಳುಗೊಜ್ಜು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಪಲ್ಯಗಳನ್ನು ಮಾಡ್ಕೊಳ್ಬೇಕು. ಕೋಸಂಬರಿ, ವಡೆ ಎಲ್ಲ ಮಾಡ್ಕೊಳ್ಬೇಕು. ಅದಕ್ಕೆಲ್ಲದಕ್ಕೂ ಕೂಡ ರೆಡಿ ಮಾಡಿಕೊಂಡು ಅಂದರೆ ಬೆಳಗ್ಗೆ ಒಂದು 10-10:30 ಒಳಗಡೆನೆ ನೈವೇದ್ಯ ಮಾಡೋಣ ಅಂಥೇಳಿ ಬೆಳಗ್ಗೆನೇ ರೆಸ್ಟ್ ಕೂಡ ಮಾಡ್ತಾ ಇಲ್ಲ. ಮೊದಲು ಅಡುಗೆ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಪಲ್ಯಕ್ಕೆ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆಗೆ ಬೆಲ್ಲ ಎಲ್ಲ ಹಾಕಿ ಎಲ್ಲನೂ ರೆಡಿಯಾಗಿದೆ. ಇದು ಎಲ್ಲ ಅಡುಗೆ ಆದಮೇಲೆ ನಾನಿಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಏನು ಕೋಸಂಬರಿ, ಇದು ಕಡಲೆಬೇಳೆ, ವಡೆ, ಇದು ಡ್ರೈ ಪಲ್ಯ ಕಾಬೂಲ್ ಕಡಲೆ ಮತ್ತು ಕೋಸು ಹಾಕಿ ಮಾಡಿರುವಂಥ ಪಲ್ಯ ಅಂತಲೇ ಡ್ರೈ ಪಲ್ಯ ಅಂತಲೇ ಹೇಳ್ಬೋದು. ಇದು ಕಾಳುಗೊಜ್ಜು ಅಂದರೆ ಬದನೆಕಾಯಿ, ಕಡಲೆಕಾಳು, ಬಟಾಣಿ ಎಲ್ಲ ಹಾಕಿ ಮಾಡಿರುವಂಥ ಇದೊಂದು ರೀತಿ ಪಲ್ಯ. ಇದು ನಮ್ಮ ಬೇಳೆಕಟ್ಟಿನ ಸಾಂಬಾರ್ ಹೋಳಿಗೆ ಸಾರು ಅಂತಾನೆ ಹೇಳ್ಬೋದು. ತುಂಬಾ ರುಚಿಯಾಗಿರತ್ತೆ. ಒಂದು 2 ದಿನ 3 ದಿನ ಇಟ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರತ್ತೆ. ಇನ್ನು ನಾನಿಲ್ಲಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನು ಕೂಡ ತಟ್ಕೊಂಡಿದ್ದೀನಿ. ಇನ್ನು ಹೂರ್ಣ ಇದೆ, ಆಮೇಲೆ ಮಧ್ಯಾಹ್ನ ಎಲ್ಲ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಅಷ್ಟನ್ನು ಮಾಡಿ ತೆಗೆದಿಟ್ಟೆ. ಇದು ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ನೈವೇದ್ಯ ಎಲ್ಲ ಮಾಡಿ ನಾವು ಕೂಡ ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇದು ಸಂಜೆ ಅಂತಾನೆ ಹೇಳ್ಬೋದು. ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಕೂಡ ಹೊರಗಡೆ ಒಳಗಡೆ ಎಲ್ಲ ದೀಪ ಹಚ್ಚಿ ಊದ್ಬತ್ತಿ ಎಲ್ಲ ಬೆಳಗಿ ಮತ್ತೆ ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿಕೊಂಡು ಮಂಗಳಾರತಿ ಕೂಡ ಮಾಡಿ ಕಳಸ ಬೆಳಗ್ತಾ ಇದ್ದೀನಿ. ಇದು ಸಂಜೆಯ ವಿಡಿಯೋ ಆಗಿರುತ್ತೆ. ಇದಾಗಿತ್ತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿರುವಂಥ ವರಮಹಾಲಕ್ಷ್ಮಿ ಹಬ್ಬ. ಆ ಒಂದು ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನೀವು ಏನು ಕೇಳ್ಕೊಳ್ತೀರೋ ಎಲ್ಲದೂ ಕೂಡ ನೆರವೇರಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.